ನ್ಯಾಯ ತೀರ್ಪು ಲೋಕಕ್ಕೆ ಬರುವುದು ನಿಶ್ಚಿತ. ಆದುದರಿಂದ ನೀನು ಆ ನ್ಯಾಯ ತೀರ್ಪಿಗೆ ಒಳಗಾಗದಿರಲು ಯೇಸುಕ್ರಿಸ್ತನೆಂಬ ಹಡಗಿನೊಳಗೆ ಬಂದು ಸೇರಬೇಕು. ತಡ ಮಾಡಿದರೆ ಒಳಗೆ ಪ್ರವೇಶಿಸಲು ಆಗುವುದಿಲ್ಲ. ಯಾಕಂದರೆ ದೇವರು ಅದರ ಬಾಗಿಲನ್ನು ಮುಚ್ಚುತ್ತಾನೆ. ನೋಹನ ಕಾಲದಲ್ಲಿ 8 ಜನರು ಹಡಗಿನೊಳಗೆ ಪ್ರವೇಶಿಸಿದ್ದು. ದೇವರು ಏನು ಮಾಡಿದರು? ನೋಹನ ಹಡಗಿನ ಬಾಗಿಲನ್ನು ಮುಚ್ಚಿದರು. ಮನುಷ್ಯನಲ್ಲ ಬಾಗಿಲನ್ನು ಮುಚ್ಚಿದರು. ನ್ಯಾಯ ತೀರ್ಪು ಬರುವುದಕ್ಕಿಂತ ಮುಂಚೆ ನೀನು ರಕ್ಷಣೆಯನ್ನು ಹೊಂದಿಕೊಳ್ಳು. ನಿನಗೆ ಜೀವವಿರುವಾಗ ರಕ್ಷಣೆಯನ್ನು ಹೊಂದಿಕೊಳ್ಳು. ಯೇಸುಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸು. ನಿನ್ನ ಹೃದಯದಲ್ಲಿ ದೇವರನ್ನು ಪ್ರವೇಶಿಸಲು ಅವಕಾಶ ಕೊಡು. ಇದು ಕೃಪೆಯ ಕಾಲವಾಗಿದೆ. ಕೃಪೆಯ ಬಾಗಿಲು ಮುಚ್ಚಿದರೆ ನಂತರ ರಕ್ಷಣೆಯೂ ಇಲ್ಲ. ನಿನಗೆ ಇದು ಕೊನೆಯ ಅವಕಾಶ. ದೇವರು ರಕ್ಷಣೆಯ ಬಾಗಿಲನ್ನು ಮುಚ್ಚುತ್ತಾನೆ, ನ್ಯಾಯ ತೀರ್ಪಿನ ಬಾಗಿಲನ್ನು ತೆರೆಯುತ್ತಾನೆ. ದೇವರು ಅವಕಾಶಗಳನ್ನು ನಿನಗೆ ಕೊಡುವಾಗ ಆ ಅವಕಾಶಗಳನ್ನು ಸದುಪಯೋಗಪಡಿಸು. ಇಲ್ಲದಿದ್ದರೆ ದೇವರು ಬಾಗಿಲನ್ನು ಮುಚ್ಚುತ್ತಾನೆ. ನೀನು ಯೇಸುವನ್ನು ನಂಬಿ ದೀಕ್ಷಾಸ್ನಾನ ಹೊಂದಿ ಪವಿತ್ರಾತ್ಮನ ಅಭಿಷೇಕದಿಂದ ತುಂಬಲ್ಪಟ್ಟು ನಂಬಿಕೆಯ ಮೂಲಕ ಪರಿಶುದ್ಧ ಜೀವಿತ ಮಾಡುವುದಾದರೆ ನಿನ್ನ ಮುಂದೆ ಪಾತಾಳದ ಬಾಗಿಲನ್ನು ದೇವರು ಮುಚ್ಚುತ್ತಾನೆ, ನಿನಗಾಗಿ ಪರಲೋಕದ ಬಾಗಿಲನ್ನು ತೆರೆಯುತ್ತಾನೆ.